ಕಾಶಿ ಯಾತ್ರೆ ಮಾಡಬೇಕು ಅನ್ನೋದು ತಂದೆಯ ಆಶಯ ಆಗಿತ್ತಂತೆ. ಆದರೆ ಕಾಶಿ ಯಾತ್ರೆಗೂ ಮೊದಲೇ ತಂದೆ ವೈಕುಂಠ ಯಾತ್ರೆಯನ್ನ ಮಾಡಿದ್ದಾರೆ. ವಿಡಿಯೋದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ನಟ ಜಿಮ್ ರವಿ. ಕಾಶಿ ಯಾತ್ರೆಗೆ ಹೋಗಬೇಕು, ಕಾಶಿ ಯಾತ್ರೆಯನ್ನು ಮುಗಿಸ್ಕೊಂಡು ಬರಬೇಕು ಅನ್ನುವಂತಹ ತಂದೆ ಆಸೆ ಕೊನೆಗೂ ಈಡೇರಲಿಲ್ಲ ಅಂತ ಹೇಳಿ ಭಾವುಕರಾಗಿದ್ದಾರೆ, ದುಃಖಿತರಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನ ಕೂಡ ಹಂಚಿಕೊಂಡಿದ್ದಾರೆ ನಟ ಜಿಮ್ ರವಿ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಿಮ್ ರವಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು, ಏಕಲವ್ಯ ರಾಜ್ಯ ಪ್ರಶಸ್ತಿ ವಿಜೇತ, ದಕ್ಷಿಣ ಭಾರತ ಚಲನಚಿತ್ರ ನಟ. ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ಸ್ನೇಹಿತರೆ, ನನ್ನ ತಾಯಿ ತೀರ್ಕೊಂಡು ಒಂದು 6-7 ತಿಂಗಳಾಗಿರ್ತದೆ. ನಮ್ಮಪ್ಪ ನನ್ನ ಹತ್ರ ಕೇಳ್ತಾರೆ ಕಾಶಿ ಯಾತ್ರೆ ಮಾಡಿಸು ಅಂತ. ಖಂಡಿತ ಕಳಿಸ್ತೀನಪ್ಪ ಅಂತ ಹೇಳ್ತೀನಿ. ಕಾರಣ ನನಗೂ ದುಡ್ಡಿನ ಪರಿಸ್ಥಿತಿ ತುಂಬ ಕೆಟ್ಟದಾಗಿರ್ತದೆ. ನಮ್ಮಪ್ಪ ಕಾಶಿಗೆ ಹೋಗ್ತೀನಿ ಅಂತ ಸಂಬಂಧಿಕರಿಗೆ, ಬಂಧುಗಳಿಗೆ ಎಲ್ಲರೂ ಹೇಳ್ಕೊಂಬಿಟ್ಟು ತುಂಬ ಖುಷಿಯಾಗಿರ್ತಾರೆ. ನಾನು ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ಕಾಶಿಗೆ ಹೋಗೋ ದಿವಸನೂ ಹತ್ರ ಬಂದುಬಿಡ್ತಾರೆ ಸ್ನೇಹಿತರೆ. ಅಂದರೆ ಒಂದು 6 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾರೆ, ನಾನು ಕಾಶಿಗೆ ಹೋಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ನಾನು ಖುಷಿ ಆಯ್ತಪ್ಪ ಹೋಗೋಣ ಅಂತ ಹೇಳ್ತೀನಿ. ಒಂದು 7 ಗಂಟೆಗೆ ನಮ್ಮ ಅಕ್ಕ ಫೋನ್ ಮಾಡ್ತಾರೆ ಸ್ನೇಹಿತರೆ. ನಮ್ಮಪ್ಪ ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ನಮ್ಮಪ್ಪ ನಮ್ಮಮ್ಮ ತೀರ್ಕೊಂಡ್ರು ಅನ್ನೋ ನೋವಿನ ಸ್ನೇಹಿತರೆ. ಅವರಿಗೆ ಕಾಶಿ ಯಾತ್ರೆ ಮಾಡ್ಸೋಕ್ಕಾಗಿಲ್ಲ ಅಂತ ಆ ನೋವು ನನ್ನ ತುಂಬ ಕಾಡ್ಬಿಡ್ತು ಸ್ನೇಹಿತರೆ. ನಾನು ಆವತ್ತೇ ಒಂದು ತೀರ್ಮಾನ ಮಾಡ್ತೀನಿ ಸ್ನೇಹಿತರೆ. ಕಾಶಿಯ ಬಗ್ಗೆ, ಕಾಶಿ ಯಾತ್ರೆಯ ಬಗ್ಗೆ, ಕಾಶಿ ವಿಶ್ವನಾಥನ ಬಗ್ಗೆ ಯಾರು ಜೀವನದಲ್ಲಿ ಒಂದ್ಸತಿ ಆದರೂ ಕಾಶಿ ಯಾತ್ರೆ ಮಾಡಬೇಕು ಅಂತ ಅನ್ಕೊಂಡಿರುವಂತ ಹಳ್ಳಿಗಳಲ್ಲಿ, ಕುಗ್ರಾಮಗಳಲ್ಲಿ ವಾಸಿಸುವಂತ ಹಿರಿಯ ನಾಗರಿಕರನ್ನು ಗುರುತಿಸಿ 101 ಜನಕ್ಕೆ ವಿಮಾನದಲ್ಲಿ ಉಚಿತವಾಗಿ ಅವ್ರನ್ನ ಪ್ರಯಾಣ ಮಾಡಿ ಕಾಶಿ ಯಾತ್ರೆಯನ್ನು ಮಾಡಿಸ್ಬೇಕು ಅಂತ ಸ್ನೇಹಿತರೆ. ಇದೇ ಮಾರ್ಚ್ 19 ನನ್ನ ಹುಟ್ಟುಹಬ್ಬ ಸ್ನೇಹಿತರೆ. ಇವತ್ತಿಗೆ ನಾನು ಟಾರ್ಗೆಟ್ ಇಟ್ಕೊಂಡಿದ್ದೆ. ನೀವು ಮಾಡಬೇಕಾಗಿದ್ದರೆ ಇಷ್ಟೇ ಸ್ನೇಹಿತರೆ. ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ಇರುವಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುವಂಥ ಹಿರಿಯ ನಾಗರಿಕರನ್ನ ಗುರುತಿಸಿ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ನಂಬರ್ನ ಅವ್ರನ್ನ ಸಂಪರ್ಕಿಸುವ ಒಂದು ವಿಧಾನವನ್ನು